ನಾನಿವತ್ತು ವೆಜಿಟೇಬಲ್ ಸ್ಟೀಮ್ ಕೇಕ್ ಮಾಡ್ತಿದ್ದೀನಿ. ಇದು ಪ್ರೋಟೀನ್ ರಿಚ್ ಮತ್ತು ತಿನ್ನೋದಕ್ಕೂ ಹೆಲ್ದಿ. ಸೊ ಅದಕ್ಕೆ 2 ಮೊಟ್ಟೆ ಬೇಕು. ಅದಾದಮೇಲೆ ಕಡಲೆ ಹಿಟ್ಟು ಕೂಡ ಬೇಕು. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇರುತ್ತೆ ಅದನ್ನು ಹಾಕೋಬೋದು. ನಾನು ಆನಿಯನ್ನು, ಹಸಿಮೆಣ್ಸಿಕಾಯಿ, ಟೊಮೊಟೊ ಯೂಸ್ ಮಾಡ್ತಿದ್ದೀನಿ. ಜೊತೆಗೆ ಟೇಸ್ಟಿಗೆ ಸಾಲ್ಟು. 2 ಮೊಟ್ಟೆನ ಒಡೆದು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಯಾವ ಥರ ಬೀಟ್ ಮಾಡ್ತೀರಾ ಅಂದರೆ ಚೆನ್ನಾಗಿ ಬೀಟ್ ಮಾಡಬೇಕು. ಅದಕ್ಕೆ ಹಸಿಮೆಣ್ಸಿಕಾಯಿ, ಈರುಳ್ಳಿ, ಟೊಮ್ಯಾಟೊ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಡಲೆ ಹಿಟ್ಟು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಕಡಲೆ ಹಿಟ್ಟು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಬೀಟ್ ಮಾಡಿ. ಸೊ ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು, ಅದಾದಮೇಲೆ ಸ್ವಲ್ಪ ಬೇಕಿಂಗ್ ಪೌಡ್ರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ನಟ್ಸ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ನಟ್ಸು ಆ್ಯಡ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದನ್ನು ಸ್ಟೀಮರಲ್ಲಿ ತಗೊಂಡೋಗಿ ಇಡ್ತಿದ್ದೀನಿ. ಸೊ ಸ್ಟೀಮ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಈ ಥರ ಫೋರ್ಕ್ನ ಚುಚ್ಚಿ ನೋಡ್ತಿದ್ದೀನಿ. ಸೊ ಚೆನ್ನಾಗಿ ಬೆಂದ ಮೇಲೆ ಈ ಥರ ಕಾಣಿಸುತ್ತೆ. ನೋಡೋದಕ್ಕಲ್ಲ, ತಿನ್ನೋದಕ್ಕೆ ಕೂಡ ಚೆನ್ನಾಗಿದೆ ಮತ್ತು ಇದು ಹೆಲ್ದಿ ಕೂಡ. ಸೊ ಗಟ್ ಫ್ರೆಂಡ್ಲಿ ವೆಜಿಟೇಬಲ್ ಕೇಕ್ ಕೂಡ ರೆಡಿಯಾಗಿದೆ, ನೀವು ನೋಡ್ಬೋದು.